ಏವಂ ಜನ್ಮಾನಿ ಕರ್ಮಾಣಿ ಹ್ಯಕರ್ತುರಜನಸ್ಯ ಚ ವರ್ಣಯಂತಿ ಸ್ಮ ಕವಯೋ ವೇದಗುಹ್ಯಾನಿ ಹೃತ್ಪತೇ. ಶ್ರೀ ಗುರುಭ್ಯೋ ನಮಃ. ಭಾಗವತದ ಮೊದಲ ಸ್ಕಂದದ 3ನೇ ಅಧ್ಯಾಯದ 35ನೇ ಶ್ಲೋಕ ನಾವು ಇವತ್ತು ನೋಡಬೇಕಾದದ್ದು. ಹಿಂದೆ ಪರಮಾತ್ಮನ ವಿವಿಧ ಅವತಾರಗಳನ್ನು ಮತ್ತು ಜೀವ ಆತನ ಪ್ರತಿಬಿಂಬ ಅನ್ನುವುದನ್ನು, ಜಡವು ಆತನಿಗೆ ಶರೀರ ಅನ್ನುವುದನ್ನು ವರ್ಣನೆ ಮಾಡಿದ್ದಾರೆ. ಈ ಎಲ್ಲ ತತ್ವಜ್ಞಾನವನ್ನು ಸಾಧಕನಾದವನು ಪಡ್ಕೊಂಡಾಗ ಅವನನ್ನು ಈ ಸಂಸಾರದಲ್ಲಿ ಹಿಡಿದಿಟ್ಟಿರುವಂಥ ಪ್ರಕೃತಿ ಆತನನ್ನು ಮುಕ್ತಗೊಳಿಸ್ತದೆ. ಆಗ ಆತ ಸಂಪನ್ನನಾಗ್ತಾನೆ. ಮುಕ್ತಿಯಲ್ಲಿ ಸ್ವರೂಪಾನಂದ ಆವಿರ್ಭಾವವನ್ನು ಅನುಭವಿಸ್ತಾ ಮುಂದುವರಿತಾನೆ ಅಂತ ಹೀಗೆ ಈ ಹಿಂದೆ ಬಂದಿತ್ತು. ಹೀಗೆ ಜನ್ಮಾನಿ ಕರ್ಮಾಣಿ, ಆ ಭಗವಂತನ ಅನೇಕ ಅವತಾರಗಳು ಮತ್ತು ಆತ ಮಾಡಿದಂಥ ಕರ್ಮಗಳು, ಇವುಗಳೆಲ್ಲವನ್ನು ಕೂಡ ಕವಿಗಳು, ಜ್ಞಾನಿಗಳು ವರ್ಣನೆ ಮಾಡ್ತಾರೆ. ಭಗವಂತ ಎಂಥವನು? ಅವನು ಅಕರ್ತ ಮತ್ತು ಅಜನ, ಹುಟ್ಟಿಲ್ಲದವನು ಕೂಡ. ಅವೆಲ್ಲವೂ ವೇದಗುಹ್ಯ, ವೇದಾದಿ ಶಾಸ್ತ್ರಗಳಲ್ಲಿ ಬಂದದ್ದೇ. ಅಷ್ಟಾದರೂ ಕೂಡ ಪೂರ್ಣವಾಗಿ ಅವು ನಮಗೆ ಗ್ರಹಿಕೆಗೆ ಬರುವಂಥವಲ್ಲ. ಮತ್ತು ಆ ಭಗವಂತ ಹೃತ್ಪತಿ, ನಮ್ಮೆಲ್ಲರ ಹೃದಯ ಕಮಲದಲ್ಲಿ ಇದ್ದು ನಮ್ಮನ್ನು ನಿಯಂತ್ರಿಸುವಂಥವನು. ಲಕ್ಷ್ಮೀದೇವಿಯ ಮನೋಭಿಮಾನಿಯಾದ ರುದ್ರನ ಮೊದಲಾದವರ ಹೃದಯದಲ್ಲಿ ಕೂಡ ಇದ್ದು ಅವರನ್ನು ಕೂಡ ನಿಯಂತ್ರಿಸುವಂಥವನು. ಇಂಥ ಭಗವಂತನ ಅವತಾರಗಳನ್ನು, ಅವನ ರೂಪಗಳನ್ನು, ಅವನು ತೋರಿಸಿದಂಥ ಲೀಲೆಗಳನ್ನು ಜ್ಞಾನಿಗಳಾದವರು ವರ್ಣನೆ ಮಾಡ್ತಾರೆ. ಉಳಿದವರು ಅದನ್ನು ಕೇಳ್ತಾರೆ. ಇದು ನಮಗೆ ಕಾಣಿಸುವಂಥ ಈ 35ನೇ ಶ್ಲೋಕ. ಭಗವಂತನನ್ನು ಇಲ್ಲಿ ಅಕರ್ತ ಅಜನ ಅಂತ ಹೇಳಿದ್ದಾರೆ. ಭಗವಂತ ಕರ್ತ ಅಲ್ಲ, ಮತ್ತು ಭಗವಂತ ಹುಟ್ಟು ಕೂಡ ಇಲ್ಲದವನು. ಅವನಿಗೆ ಹುಟ್ಟೂ ಇಲ್ಲ, ಕರ್ಮವೂ ಇಲ್ಲ ಅಂತ ಹೀಗಾದ್ರೆ ಅರ್ಥ ಆಗ್ತದೆ. ಇಷ್ಟಾದರೂ ಕೂಡ ಅವನ ಜನ್ಮಗಳನ್ನು, ಅವನ ಅವತಾರಗಳನ್ನು ಮತ್ತು ಅವನ ಕರ್ಮಗಳನ್ನು ಜ್ಞಾನಿಗಳು ವರ್ಣನೆ ಮಾಡ್ತಾರೆ ಅಂತ ಬಂದಿದೆ ಕೂಡ. ಅದಕ್ಕೆ ಏನು ವ್ಯಾಖ್ಯಾನ ಮಾಡ್ತಾರೆ, ಶ್ರೀಧರಿಯ ವ್ಯಾಖ್ಯಾನ ಏನಿದೆ ಅನ್ನುವುದನ್ನು ನಾವು ಗಮನಿಸಬೇಕು. ಯಥಾ ಜೀವಸ್ಯ ಜನ್ಮಾದಿ ಮಾಯಾ ಏವಂ ಈಶ್ವರಸ್ಯಾಪಿ ಜನ್ಮಕರ್ಮಾದಿ ಮಾಯಾ ಇತ್ಯಾಹ ಏವಮಿತಿ. ಜೀವನಿಗೆ ಈ ಜನ್ಮ ಅಂತನ್ನುವುದು, ಅವನ ಹುಟ್ಟು ಅನ್ನೋದೇ ಒಂದು ಮಾಯೆ. ಹಾಗೆ ಆತ ಮಾಡುವಂಥ ಕೆಲಸಗಳು ಒಂದು ಮಾಯೆ. ಹಾಗೆ ಈಶ್ವರನ ಅವತಾರಗಳು, ಭಗವಂತನ ಅವತಾರಗಳು, ಅವನ ಕರ್ಮಗಳು, ಅವು ಎಲ್ಲವೂ ಕೂಡ ಮಾಯೆನೇ. ಹೀಗೆ ಶ್ರೀಧರಿಯ ವ್ಯಾಖ್ಯಾನ ಅದನ್ನು ವರ್ಣನೆ ಮಾಡ್ತದೆ. ಅದ್ವೈತದಲ್ಲಿ ಬ್ರಹ್ಮ ಒಂದೇ ಸತ್ಯ, ಜೀವ ಅನ್ನುವುದೇ ಇಲ್ಲ. ಜೀವ ಅನ್ನುವುದಿಲ್ಲ ಅಂದಮೇಲೆ ಆ ಜೀವನಿಗೆ ಹುಟ್ಟೂ ಇಲ್ಲ. ನಾವ್ಯಾರೂ ಕೂಡ ನಮ್ಮ ತಂದೆ ತಾಯಿಂದರಿಂದ ಜನ್ಮವನ್ನೂ ಪಡೆದಿಲ್ಲ. ಹುಟ್ಟೇ ಇಲ್ಲ, ಅದರಿಂದ ನಾವು ಯಾವುದೇ ಕರ್ಮವನ್ನು ಮಾಡುವಂಥ ಪ್ರಸಂಗವೂ ಕೂಡ ಇಲ್ಲ. ಜೀವನಲ್ಲಿ ಇಲ್ಲದೇ ಇರುವ ಜನನ ಮತ್ತು ಕರ್ಮಗಳನ್ನು ಅವನಲ್ಲಿ ಭ್ರಾಂತಿಯಿಂದ ಅಜ್ಞಾನಿಗಳಾದವರು ತಿಳ್ಕೋತಾರಷ್ಟೆ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯನ್ನು ತಿಳಿದಂತೆ, ಹಗ್ಗದಲ್ಲಿ ಹಾವನ್ನು ಕಂಡಂತೆ ಈ ಜೀವನಲ್ಲಿ ಮೂಲತಃ ಜೀವನೇ ಕಲ್ಪಿತ. ಬ್ರಹ್ಮನಲ್ಲಿ ಜೀವನನ್ನು ಕಾಣ್ತಾರೆ. ಆ ಜೀವನಲ್ಲಿ ನಾನಾ ಥರದ ಜನ್ಮಗಳನ್ನು, ಕರ್ಮಗಳನ್ನೆಲ್ಲ ಅಜ್ಞಾನಿಗಳು ಕಾಣ್ತಾರೆ. ಹಾಗೆ ಭಗವಂತನಿಗೂ ಕೂಡ ಜನನವೂ ಇಲ್ಲ, ಕರ್ಮವೂ ಇಲ್ಲ. ಅವೆಲ್ಲ ಅಲ್ಲಿ ಭ್ರಾಂತಿ ಕಲ್ಪಿತ ಅಂತ ಹೀಗೆ ಶ್ರೀಧರಿಯ ವ್ಯಾಖ್ಯಾನ ಅದನ್ನು ವರ್ಣನೆ ಮಾಡ್ತದೆ. ಇದು ವೀರರಾಘವರ ವ್ಯಾಖ್ಯಾನದ ಪ್ರಕಾರ ಅದು ವಿಶಿಷ್ಟಾದ್ವೈತದ ವ್ಯಾಖ್ಯಾನ. ಅವೇನು ಭ್ರಾಂತಿ ಕಲ್ಪಿತ ಅಲ್ಲ. ಅಜನಸ್ಯ ಜೀವವತ್ ಕರ್ಮಾಯತ್ತ ಜನನರಹಿತಸ್ಯ, ಜೀವನಿಗೆ ತನ್ನ ಪ್ರಾರಬ್ಧ ಕರ್ಮಕ್ಕನುಗುಣವಾಗಿ ಅವತಾರ ಬರ್ತದೆ. ಆದರೆ ಭಗವಂತನಿಗೆ ಹಾಗೆ ಪ್ರಾರಬ್ಧ ಕರ್ಮಕ್ಕನುಗುಣವಾಗಿ ಅವತಾರ ಬರುವುದಲ್ಲ. ಅಕರ್ತು ತದ್ವದೇವ ಪುಣ್ಯಪಾಪಾತ್ಮಕ ಕರ್ಮರಹಿತಸ್ಯ,
ಜೀವ ಕರ್ಮ ಮಾಡುವುದು ಅಂದರೆ ಪುಣ್ಯ ಪಾಪ ಮೊದಲಾದ ಕರ್ಮಗಳನ್ನು ಮಾಡ್ತಿರ್ತಾನೆ. ಆದರೆ ಈ ಭಗವಂತ ಆ ಪುಣ್ಯ ಪಾಪ ಮೊದಲಾದ ಕರ್ಮಗಳನ್ನು ಮಾಡೋದಿಲ್ಲ. ಹೃತ್ಪತೆ ಹೃದಯ ಕಮಲ ಮಧ್ಯ ಅವಸ್ಥಾನೇನ, ಹೃದಯ ಕಮಲದ ಮಧ್ಯದಲ್ಲಿ ಇರ್ತಾನೆ. ಅಲ್ಲಿದ್ದು ಎಲ್ಲ ಜೀವರನ್ನು ಅವನು ನಿಯಮಿಸ್ತಾನೆ. ತಸ್ಯ ಸರ್ವಾಂತರಾತ್ಮನಃ ಭಗವತಃ ಇವ ಮುಕ್ತಾನಿ ಜನ್ಮಾನಿ ಕರ್ಮಾಣಿ ಕವಯೋ ವೇದಗುಷ್ಯಾನಿ ವರ್ಣಯಂತಿ. ಕವಿ ಅಂದರೆ ಜ್ಞಾನಾಧಿಕರು ಅಂತ ಅರ್ಥ. ವೇದಗುಷ್ಯ ಅಂದರೆ ವೇದದ ರಹಸ್ಯ ಅವು. ಅಜಾಯಮಾನೋ ಬಹುಧಾ ವಿಜಾಯತೆ ತಸ್ಯ ಧೀರಾ ಪರಿಜಾನಂತಿ ಯೋನಿಂ ಅಂತ ಹೀಗೆ ಶಾಸ್ತ್ರವನ್ನು ವರ್ಣನೆ ಮಾಡಿದೆ. ಅವನ ಅಜಾಯಮಾನ, ಮೂಲತಃ ಆತನಿಗೆ ಹುಟ್ಟಿಲ್ಲ, ಆದರೂ ಬಹುಧಾ ವಿಜಾಯತೆ, ಅನೇಕ ಥರ ಹುಟ್ಟುತ್ತಾನೆ. ಜ್ಞಾನಿಗಳಾದವರೇ ಅವನ ಈ ಸ್ವರೂಪವನ್ನು ತಿಳಿತಾರೆ. ಹೀಗೆ ಜ್ಞಾನಿಗಳಾದವರೇ ಅದನ್ನು ತಿಳಿತಾರೆ ಮತ್ತು ವರ್ಣನೆ ಮಾಡ್ತಾರೆ ಕೂಡ. ಅಜಾಯಮಾನ ಅಂತ ವೇದವಾಕ್ಯ ಹೇಳಿದೆ. ಅಜಾಯಮಾನ ಅಂತ ಹೇಳಿದ್ರಿಂದ ಜೀವನಿಗೆ ಯಾವ ಥರದ ಕರ್ಮಕ್ಕೆ ಸಂಬಂಧಪಟ್ಟ ಉತ್ಪತ್ತಿ ಇದೆಯೋ ಅಂಥ ಉತ್ಪತ್ತಿ ಭಗವಂತನಿಗಿಲ್ಲ ಅಂತ ಗೊತ್ತಾಗ್ತದೆ. ಬಹುಧಾ ವಿಜಾಯತೆ ಅಂತ ಹೇಳಿದ್ರಿಂದ ಕರ್ಮದ ಬಂಧನವಿಲ್ಲದೇನೆ ಅವನು ಹುಟ್ಟುತ್ತಾನೆ, ತನ್ನ ಸ್ವೇಚ್ಛೆಯಿಂದ ಹುಟ್ಟುತ್ತಾನೆ. ಅಜೋಪಿಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿಸನ್ ಪ್ರಕೃತಿಂ ಸ್ವಾಮ ಅವಷ್ಟಭ್ಯ ಸಂಭವಾಮ್ಯಾತ್ಮಮಾಯಯ ಅಂತ ಭಗವದ್ಗೀತಾದಲ್ಲಿ ಕೃಷ್ಣ ಹೇಳ್ತಾನೆ. ಅಜೋಪಿಸನ್, ನನಗೆ ಹುಟ್ಟಿಲ್ಲ. ಅವ್ಯಯಾತ್ಮ, ನಾನು ನಾಶರಹಿತ ಕೂಡ. ಭೂತಾನಾಂ ಈಶ್ವರ, ಯಾರೂ ಕೂಡ ನನ್ನನ್ನು ನೀನು ಹೀಗೆ ಹುಟ್ಟು ಬಾ ಅಂತ ನಿರ್ಬಂಧಪಡಿಸಿದವರಿಲ್ಲ. ಆದರೂ ನನ್ನ ಪ್ರಕೃತಿ, ನನ್ನ ಇಚ್ಛೆ, ನನ್ನ ಮಾಯೆ, ಅದೇ ಪ್ರಕೃತಿ ಇಚ್ಛೆ, ಅದನ್ನು ಅವಲಂಬಿಸಿ ನಾನು ಹೀಗೆ ಅವತಾರ ಮಾಡ್ತೇನಷ್ಟೇ. ಕವಿಗಳಿಗೆ ಅದು ಗೊತ್ತಾಗ್ತದೆ. ವೇದವಾಕ್ಯ ಅದನ್ನು ಧೀರಾಹ ಪರಿಜಾನಂತಿ, ಜ್ಞಾನಿಗಳಿಗೆ ಅದು ತಿಳಿತದೆ ಅಂತ ವರ್ಣನೆ ಮಾಡಿದ್ದಾರೆ. ಆ ಭಗವಂತ ಅಕರ್ತ ಯಾಕೆ ವೀರರಾಘವರ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಅವನು ನಿಷ್ಕ್ರಿಯ ನಿಷ್ಕಲ ಅಂತ ಶ್ವೇತಾಶ್ವತರ ಉಪನಿಷತ್ತು ಅವನನ್ನು ವರ್ಣನೆ ಮಾಡಿದೆ. ಯಸ್ಯ ವೈ ತತ್ಕರ್ಮ ಸವೈ ವೇದಿತವ್ಯ. ಈ ಶ್ರುತಿಯು ಕೂಡ ಜ್ಞಾನಿಗಳು ಹೇಗೆ ಭಗವಂತನನ್ನು ವರ್ಣನೆ ಮಾಡ್ತಾರೋ ಆ ಥರ ನಾವು ಕೂಡ ತಿಳ್ಕೊಳ್ಬೇಕು ಅಂತ ಅವನನ್ನು ತೋರಿಸಿಕೊಟ್ಟಿದ್ದು. ಇದು ವೀರರಾಘವರ ವ್ಯಾಖ್ಯಾನ. ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ಇಲ್ಲಿ ನಾವು ನೋಡಬೇಕಾದಂಥ ಹೆಚ್ಚಿನ ಸಂಗತಿಗಳೇನೂ ಇಲ್ಲ. ಅದ್ವೈತ ಪರವಾದಂಥ ವ್ಯಾಖ್ಯಾನ ಅದು ಕೂಡ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತಪಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಥ ಪರಂತಪ ಅಂತ ಭಗವದ್ಗೀತಾದಲ್ಲಿ ಕೃಷ್ಣ ಹೇಳ್ತಾನೆ. ನನಗೆ ಅನೇಕ ಜನ್ಮಗಳು ಈ ಹಿಂದೆ ಕಳೆದಿವೆ, ನಿನಗೂ ಕೂಡ ಕಳೆದಿವೆ. ನನಗೆ ನಿನ್ನ ಎಲ್ಲ ಜನ್ಮಗಳು ಗೊತ್ತು, ನಿನಗೆ ನಿನ್ನದೂ ಗೊತ್ತಿಲ್ಲ, ನನ್ನದು ಕೂಡ ಗೊತ್ತಿಲ್ಲ ಅಂತ ಹೀಗೆ ಕೃಷ್ಣ ಅವನನ್ನು ಆ ಅರ್ಜುನನಿಗೆ ತಿಳಿಸಿ ಅವನಿಗೆ ಜೀವನಿಗೆ ಇರುವಂಥ ಇತಿಮಿತಿಯನ್ನು ತಿಳಿಸ್ತಾನೆ. ಇದು ಶ್ರೀಧರಿಯ ವ್ಯಾಖ್ಯಾನ ಮತ್ತು ವೀರರಾಘವರ ವ್ಯಾಖ್ಯಾನವನ್ನು ನಾವು ನೋಡಿದ್ದಾಯಿತು. ವೀರರಾಘವರ ವ್ಯಾಖ್ಯಾನ ನಮ್ಮ ಅಭಿಪ್ರಾಯಕ್ಕೆ ವಿರುದ್ಧ ಏನಲ್ಲ, ಆದರೆ ಶ್ರೀಧರಿಯ ವ್ಯಾಖ್ಯಾನ ನಮ್ಮ ಅಭಿಪ್ರಾಯಕ್ಕೆ ವಿರುದ್ಧ ಆಗ್ತದೆ. ಜೀವಾತ್ಮನಿಗೆ ಜನನ ಮತ್ತು ಕರ್ಮ ಇಲ್ಲ, ಅದು ಮಾಯೆ ಅಂತ ತಿಳ್ಕೋಬಾರದು. ವಸ್ತುತಃ ಜೀವಾತ್ಮನಿಗೆ ಜನನವೂ ಇದೆ, ಕರ್ಮವೂ ಇದೆ. ಅದು ಭಗವಂತನ ಮಾಯೆ ಅಂದರೆ ಕೇವಲ ಕಲ್ಪಿತ ಅಂತ ಅರ್ಥ ಅಲ್ಲ, ಭಗವಂತನ ಇಚ್ಛೆಯಿಂದ ಅದು ಬಂದಿದ್ದು ಅಂತ ನಾವು ಅದನ್ನು ಭಾವಿಸಬೇಕು. ವಿಜಯಧ್ವಜ ಸ್ವಾಮಿಗಳು ಅದನ್ನು ಹೇಳ್ತಾರೆ. ಭಗವಂತ ಅನೇಕ ಅವತಾರಗಳನ್ನು ತಾಳ್ತಾನೆ, ಅವನಿಗೆ ಅದರಿಂದ ಪ್ರಯೋಜನ ಇಲ್ಲ, ಆದರೆ ಜೀವಾನಾಂ ಪ್ರಯೋಜನ ಮಸ್ತಿ ಏವಂ ಅಂತ. ಆ ಭಗವಂತ ಅವನು ಮನಃಪ್ರೇರಕ. ಹೃತ್ಪತಿ ಅಂದರೆ ನಮ್ಮೆಲ್ಲರ ಮನಸ್ಸನ್ನು ಪ್ರೇರಿಸುವಂಥವನು. ಅವನು ಅಕರ್ತ ಯಾಕೆ ಅಂದರೆ ಇನ್ನೊಬ್ಬರಿಗೆ ಅಧೀನನಾಗಿ ಕೆಲಸ ಮಾಡುವವನಲ್ಲ, ಫಲದ ಉದ್ದೇಶ ಇಟ್ಕೊಂಡು ಕೆಲಸ ಮಾಡುವವನಲ್ಲ, ಜನನರಹಿತ, ಲೌಕಿಕವಾದ ಪ್ರಾಕೃತವಾದ ಜನನ ಅವನಿಗಿಲ್ಲ. ಹೀಗೆ ಶಾಸ್ತ್ರದಲ್ಲಿ ಪ್ರತಿಪಾದಿತವಾದ ಭಗವಂತನ ಅವತಾರಗಳನ್ನು ಜ್ಞಾನಿಗಳು ವರ್ಣನೆ ಮಾಡ್ತಾರೆ. ಒಟ್ಟಾರೆ ಆ ಭಗವಂತನ ಅವತಾರಗಳ ಪ್ರಯೋಜನ ಏನು? ತಸ್ಮಾತ್ ಜೀವಾನಾಂ ಸಂಸಾರ ಮೋಕ್ಷ ಏವ ಭಗವದವತಾರ ಪ್ರಯೋಜನಂ. ಜೀವರನ್ನು ಸಂಸಾರದಿಂದ ಮುಕ್ತರನ್ನಾಗಿ ಮಾಡುವುದೇ ಈ ಭಗವಂತನ ಅವತಾರದ ಪ್ರಯೋಜನ. ಇದು ವಿಜಯಧ್ವಜ ಸ್ವಾಮಿಗಳ ವ್ಯಾಖ್ಯಾನ. ಏವಂ ಈಶ್ವರಸ್ಯ ರೂಪತ್ರಯಂ ಅಭಿದಾಯ. ಯಾದವಾರ್ಯರು ಹೇಳ್ತಾರೆ, 3 ರೂಪಗಳನ್ನು ಈ ಹಿಂದೆ ನಾವು ನೋಡಿದ್ದೀವಿ. ಒಂದು ಭಗವಂತನ ಅವತಾರಗಳು, ಮತ್ತೊಂದು ಭಗವಂತನ ಪ್ರತಿಬಿಂಬನಾದ
ಜೀವ, ಇನ್ನೊಂದು ಭಗವಂತನ ಪ್ರತಿಮೆಯಾದಂತಹ ಜಡ. ಆ ಭಗವಂತ ಯಾಕೆ ಅವತಾರಗಳನ್ನು ತಾಳ್ತಾನೆ? ಅವನು ಅಕರ್ತ, ಕ್ರಿಯಾರಹಿತ, ಅದೆಲ್ಲ ಭ್ರಾಂತಿ ಕಲ್ಪಿತ ಅಂತ ಕೆಲವರು ಹೇಳ್ತಾರಲ್ಲ. ಭ್ರಾಂತಿ ಕಲ್ಪಿತ ಅಲ್ಲ, ಎಲ್ಲವೂ ವಾಸ್ತವ ಅಂತನ್ನುವುದನ್ನು ಈ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ಈ ಭಗವಂತ ಅಘಟಿತ ಘಟಕ ಸಾಮರ್ಥ್ಯ ಇದ್ದಂಥವನು. ನಮ್ಮ ದೃಷ್ಟಿಯಲ್ಲಿ ಯಾವುದನ್ನು ನಾವು ಹೊಂದಿಸ್ಲಿಕ್ಕೆ ಸಾಧ್ಯ ಇಲ್ಲವೋ, ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲವೋ, ಅದೆಲ್ಲವನ್ನು ಕೂಡ ಮಾಡಿ ತೋರಿಸುವಂಥ ಶಕ್ತಿ ಇದ್ದವನವನು. ಅದೇ ಅವನ ಐಶ್ವರ್ಯ. ಐಶ್ವರ್ಯ ಜಂತು ಕರ್ತೃತ್ವ ಅಂತ ಭಾಗವತ ತಾತ್ಪರ್ಯ ಅದನ್ನು ಹೇಳಿದೆ. ತಾತ್ಪರ್ಯವನ್ನು ಕೂಡ ನಾವು ಮುಂದೆ ಈಗ ನೋಡೋಣ. ಕವಯ ಏವ ಸಮ್ಯಕ್ ಭಗವತ್ತತ್ವವೇದಿನಃ ಏವ ವರ್ಣಯಂತೆ. ಇದನ್ನೆಲ್ಲ ಯಾರಿಗೆ ವರ್ಣನೆ ಮಾಡಲಿಕ್ಕೆ ಸಾಧ್ಯ? ಕವಿಗಳಾದವರಿಗೆ, ಜ್ಞಾನಿಗಳಾದವರಿಗೆ ತಿಳಿಯಲಿಕ್ಕೆ ಸಾಧ್ಯ, ಅವರಿಗೆ ವರ್ಣನೆ ಮಾಡಲಿಕ್ಕೆ ಸಾಧ್ಯ, ನ ಇತರೆ. ಇನ್ನು ಕೆಲವರು ಈ ಭಗವಂತನ ಅವತಾರ ಕ್ರಿಯೆ ಅದನ್ನೂ ಕೂಡ ಭ್ರಾಂತಿ ಕಲ್ಪಿತ ಅಂತ ಹೇಳ್ತಾರೆ. ಅವ್ರು ಯಾರೂ ಕೂಡ ವಾಸ್ತವಿಕವಾಗಿ ಜ್ಞಾನಿಗಳಲ್ಲ. ಇವೆಲ್ಲವೂ ವೇದಗುಹ್ಯ, ವೇದೇಶು ಗೋಪ್ಯತೆಯ ಪ್ರತಿಪಾದಿತಾನೆ. ವೇದದಲ್ಲಿ ಬಹಳ ರಹಸ್ಯವಾಗಿ ಭಗವಂತನ ಅವತಾರಗಳನ್ನು, ಲೀಲೆಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ. ಆದ್ದರಿಂದ ಸ್ಪಷ್ಟವಾಗಿ ಹೇಳಿಲ್ಲ. ಆದ್ದರಿಂದ ವೇದದ ಸಂಪ್ರದಾಯ ತಿಳಿದಿಲ್ಲ. ಆದ್ದರಿಂದ ವೇದವ್ಯಾಸರ ಸಂಪ್ರದಾಯ, ಅವರ ಅಭಿಪ್ರಾಯ ತಿಳಿದಿಲ್ಲ. ಆದ್ದರಿಂದ ಜನಸಾಮಾನ್ಯರಿಗೆ ಇದನ್ನು ಅರಿಯುವುದು ಕಷ್ಟ ಆಗ್ತದೆ. ಮತ್ತೆ ಈ ಭಗವಂತನ ವೇದವ್ಯಾಸ, ಹಯಗ್ರೀವ ಇತ್ಯಾದಿ ರೂಪದಿಂದ ಶಾಸ್ತ್ರಗಳನ್ನು ಪ್ರಣಯನ ಮಾಡಿದ ಭಗವಂತನ ಹೃದಯದ ಅಭಿಪ್ರಾಯ ಯಾಕೆ ಎಲ್ಲರಿಗೂ ತಿಳಿತಿಲ್ಲ ಅಂದರೆ, ಅವನು ಹೃತ್ಪತಿ. ಆಯಾ ಜೀವರ ಯೋಗ್ಯತಾನುಸಾರವಾಗಿ ಭಗವಂತನೇ ಅವರವರ ಮನಸ್ಸನ್ನು ಹಾಗೆ ಪ್ರೇರಿಸ್ತಾನೆ. ಹಾಗಾತ ಪ್ರೇರಿಸುವುದರಿಂದ ಕೆಲವರಿಗೆ ಅವನ ಜ್ಞಾನ ಬರುತ್ತದೆ, ಇನ್ನು ಕೆಲವರಿಗೆ ಅವನ ಜ್ಞಾನ ಬರುವುದಿಲ್ಲ ಅಂತ ಅದರ ತಾತ್ಪರ್ಯ. ಇದು ವಿಜಯಧ್ವರಿ ಸ್ವಾಮಿಗಳ ಮತ್ತು ಯಾದವಾರ್ಯರ ಅಭಿಪ್ರಾಯ. ಭಗವಂತ ಯಾಕೆ ಅಕರ್ತ? ಅದನ್ನು ಪದ್ಮಪುರಾಣದ ಮಾತನ್ನು ಕೊಟ್ಟು ಆಚಾರ್ಯ ಹೇಳ್ತಾರೆ. ಅಪ್ರಯತ್ನಾತ್, ಪ್ರಯತ್ನ ಇಲ್ಲದೇ ಮಾಡುವುದರಿಂದ, ಸ್ವತಂತ್ರವಾಗಿ ಮಾಡುವುದರಿಂದ, ಫಲದ ಅಪೇಕ್ಷೆ ಇಲ್ಲದೆ ಮಾಡುವುದರಿಂದ, ಮತ್ತು ಕ್ರಿಯೆ, ಆ ಭಗವಂತನ ಕ್ರಿಯೆ ಆತನ ಸ್ವರೂಪವಾದದ್ದು. ಅದು ನಮ್ಮಂತೆ ಜಡವಾದ ಕ್ರಿಯೆ ಅಲ್ಲ. ನಮ್ಮಲ್ಲಿ ನಮ್ಮ ಸ್ವರೂಪ ಬೇರೆ, ನಮ್ಮ ಕ್ರಿಯೆ ಬೇರೆ. ನಮ್ಮ ಸ್ವರೂಪ ಅಪ್ರಾಕೃತವಾದ ಸ್ವರೂಪ, ಕ್ರಿಯೆ ಪ್ರಾಕೃತವಾದದ್ದು. ಮತ್ತು ಕ್ರಿಯೆ ನಮ್ಮಿಂದ ಭಿನ್ನವಾದದ್ದು. ಭಗವಂತಂದು ಹಾಗಲ್ಲ. ಅವನ ಸ್ವರೂಪವೂ ಕ್ರಿಯೆಯೂ ಅಪ್ರಾಕೃತ, ಮತ್ತು ಅದು ಅವನ ಸ್ವರೂಪ ಕೂಡ. ಕರ್ತೃತ್ವ ಭ್ರಾಂತಿಜಂ ಪ್ರಾಹು ಅತಸ್ತ ತತ್ವವಿದೋ ಜನಾ. ಭಗವಂತನ ಕುರಿತಾದ ರಹಸ್ಯವನ್ನು ಸರಿಯಾಗಿ ಅರಿಯದೇ ಇರುವ ಜನ ಭಗವಂತನ ಕರ್ತೃತ್ವವನ್ನು ಭ್ರಾಂತಿಯಿಂದ ಕಲ್ಪಿತ ಅಂತ ಹೇಳ್ತಾರೆ. ಹಾಗಲ್ಲ ಅದು. ಜ್ಞಾನಿಗಳಾದವರು ಐಶ್ವರ್ಯ ಜಂತು ಕರ್ತೃತ್ವ ಸಮ್ಯಕ್ ತತ್ತತ್ವವೇದಿನಃ. ಯಾರು ಆ ಭಗವಂತ ಐಶ್ವರ್ಯದಿಂದ ತನ್ನ ಮಹಾಮಹಿಮೆಯಿಂದ ಎಲ್ಲ ಕ್ರಿಯೆಗಳನ್ನು ನೆರವೇರಿಸ್ತಾನೆ ಅಂತ ತಿಳಿದಿದ್ದಾರೆ, ಅವರೇ ಜ್ಞಾನಿಗಳು ಅಂತ ಅದರ ತಾತ್ಪರ್ಯ. ಇದು ಭಾಗವತದಲ್ಲಿ ಪದ್ಮಪುರಾಣದಿಂದ ಉದ್ಧೃತವಾದಂತಹ 2 ಶ್ಲೋಕಗಳು. ನಾವೆಲ್ಲ ಯಾವುದೇ ಕ್ರಿಯೆಗಳನ್ನು ಮಾಡಿದರೂ ಕೂಡ ಬಹಳ ಪ್ರಯಾಸಪಟ್ಟು ಕರ್ಮಗಳನ್ನು ಮಾಡ್ತೀವಿ, ಇನ್ನೊಬ್ಬರ ಅಧೀನವಾಗಿ ಕೆಲಸ ಮಾಡ್ತೀವಿ. ಆದರೆ ಭಗವಂತ ಯಾವುದೇ ಪ್ರಯಾಸವಿಲ್ಲದೆ ಎಲ್ಲ ಕ್ರಿಯೆಗಳನ್ನು ಕೂಡ ಅವನು ಮಾಡಬಲ್ಲ. ಭಾಗವತ ತಾತ್ಪರ್ಯದಲ್ಲೇ ಒಂದು ಕಡೆ ಇದೆ, ಹರಿರಕ್ಲಿಷ್ಟಕಾರಿತ್ವ ತಕರ್ತ ಇತಿ ಚೋಚ್ಯತೆ. ಭಗವಂತನನ್ನ ಅಕರ್ತ ಅಂತ ಯಾಕೆ ಹೇಳ್ತಾರೆ ಅಂದರೆ, ಅವನು ಅಕ್ಲಿಷ್ಟಕಾರಿ ಆದ್ದರಿಂದ, ಶ್ರಮವಿಲ್ಲದೆ ಮಾಡುವುದರಿಂದ ಅವನನ್ನು ಅಕರ್ತ ಅಂತ ಹೇಳ್ತಾರೆ. ಅದಕ್ಕೊಂದು ತುಂಬ ಸುಂದರವಾದ ಉದಾಹರಣೆನೂ ಕೂಡ ಮುಂದೆ ಬರೋದಿದೆ. ಹರಿರಕ್ಲಿಷ್ಟಕಾರಿತ್ವ ಅಯಸ್ಕಾಂತವುದು ದೀರ್ಯತೆ ಅಂತ. ಭಗವಂತ ಹೇಗೆ ಕೆಲಸ ಮಾಡ್ತಾನೆ ಅನ್ನೋದನ್ನು ಅಯಸ್ಕಾಂತದನ್ನು ನೋಡಿಬಿಟ್ರೆ ನಮ್ಗೆ ಅರ್ಥ ಆಗಿಬಿಡ್ತದಂತೆ. ಅಯಸ್ಕಾಂತ ಒಂದು ಕಡೆ ಎಲ್ಲಿ ನಾವು ಅದನ್ನು ಇಟ್ಟಿರ್ತೀವೋ ಅಲ್ಲಿ ಇರ್ತದೆ. ಸಮೀಪದಲ್ಲಿ ಕಬ್ಬಿಣದ ಚೂರುಗಳನ್ನು ತಂದರೆ ಅದು ಸೆಳ್ಕೋತದೆ. ಅಲ್ಲಿ ಅಯಸ್ಕಾಂತ ಏನಾದರೂ ತನ್ನ ಕೈ ಕಾಲು ತನ್ನ ಅಂಗಾಂಗಗಳನ್ನು ಚಲಿಸ್ತದ? ಏನೂ ಇಲ್ಲ. ಅಲ್ಲಿ ಏನಾಗ್ತದೆ, ಯಾವ ಮೂಮೆಂಟಲ್ಲಿ ಆಗ್ತದೆ ಅಂತ ಅನ್ನೋದು ನಮ್ಗೆ ಅರ್ಥ ಆಗೋದಿಲ್ಲ. ತಾನು ಇದ್ದಲ್ಲೇ ಇದ್ದು ತನ್ನ ಶಕ್ತಿಯಿಂದಲೇ ಅದೆಲ್ಲ ಕೆಲಸವನ್ನು ಮಾಡ್ತದೆ. ಹರಿಹಿ ಅಯಸ್ಕಾಂತವದು ದೀರ್ಯತೆ, ಅಯಸ್ಕಾಂತದಂತೆ ಭಗವಂತ ಅಂತ. ಆದ್ದರಿಂದ ಆ ಕಾರಣಕ್ಕಾಗಿ ಆತ ಅಕರ್ತ ಅಂತ ಹೇಳ್ತಾರೆ. ಯತಃ ಕರ್ಷಸಿ ದೇವೇಶ ನಿಯಮ್ಯ ಸಕಲಂ ಜಗತ್ ಅಥೋ ವದಂತಿ ಮುನಯಃ
ಕೃಷ್ಣಂ ತ್ವಾಂ ಬ್ರಹ್ಮವಾದಿನಃ. ಕೃಷ್ಣ ಅಂದರೂ ಅಯಸ್ಕಾಂತ ಅಂದರೂ ಒಂದೇ ಅರ್ಥ. ಅಯಸ್ಕಾಂತ ಎಲ್ಲ ಕಬ್ಬಿಣದ ಚೂರುಗಳನ್ನು ತನ್ನ ಕಡೆ ಸೆಳೆದರೆ, ಕೃಷ್ಣ ಎಲ್ಲರನ್ನು, ಎಲ್ಲ ಜನರನ್ನು ಕೂಡ, ಇಡೀ ಸಮಸ್ತ ಜಡ ಚೇತನಗಳನ್ನೆಲ್ಲ ತನ್ನ ಕಡೆ ಸೆಳೆದು ಅವುಗಳಿಂದ ಕೆಲಸ ಮಾಡಿಸ್ತಾ ಇದ್ದಾನೆ. ತಾನು ಇದ್ದಲ್ಲೇ ಇರ್ತಾನೆ, ಅವನೆಲ್ಲಿಯೂ ಸಂಚಾರ ಮಾಡಬೇಕಾಗಿಲ್ಲ. ಕುಂಬಾರಣ್ಣ ಮುಂಜಾನೆ ಎದ್ದು ತಾನು ಹಾಲನ್ನು ಊಟ ಮಾಡಿ ಹಾರ್ಯಾಡಿ ಮಣ್ಣು ತುಳಿಬೇಕಾಗ್ತದೆ, ಮತ್ತು ಗಡಿಗೆಗಳನ್ನು ತಯಾರು ಮಾಡಬೇಕಾಗ್ತದೆ. ಇದು ಕುಂಬಾರದು. ಮತ್ತೊಬ್ಬ ಕಮ್ಮಾರ ಕಷ್ಟಪಟ್ಟು ಕಬ್ಬಿಣದ ಲೋಹವನ್ನೆಲ್ಲ ಅವನು ಬಡಿದು ತಯಾರು ಮಾಡಬೇಕಾಗ್ತದೆ. ಅಕ್ಕಸಾಲಿಗ ಬೆಂಕಿಯ ಮುಂದೆ ಕಷ್ಟಪಡಬೇಕಾಗ್ತದೆ. ಪಟ್ಟಾಗ ಮಾತ್ರ ಎಲ್ಲ ಕೆಲಸ ಆಗಲಿಕ್ಕೆ ಸಾಧ್ಯ. ಅಡುಗೆ ಮಾಡುವುದರಿಂದ ಹಿಡಿದು ದೊಡ್ಡ ಕಾರ್ಖಾನೆ ನಡೆಯುವವರೆಗೆ ಯಾವುದೇ ಕೆಲಸವೂ ಸುಮ್ಮನೆ ಆಗೋದಿಲ್ಲ. ಇನ್ನೊಬ್ಬರ ಅಧೀನರಾಗಿ ಬಹಳ ಶ್ರಮದಿಂದ, ಕೆಲವೊಂದು ಸರಿ ಸಾಕು ಸಾಕು ಇನ್ನು ಬೇಡ ಈ ಕೆಲಸ ಅಂತ ನಮಗೆ ಅನಿಸುವ ತನಕ ಮಾಡಬೇಕಾಗಿರ್ತದೆ ಹಾಗೆ. ಆದರೆ ಭಗವಂತ ಮಾತ್ರ ಯಾವುದೇ ಕೆಲಸವನ್ನು ಪ್ರಯತ್ನವಿಲ್ಲದೆ, ಬೇಸರಿಕೆ ಇಲ್ಲದೇನೆ, ಇದು ದರಿದ್ರ ಕೆಲಸ ಅಂತ ಅಂದ್ಕೊಳ್ಳದೇನೆ ಮಾಡ್ತಾನೆ. ಅದು ತುಂಬ ಸ್ವಾರಸ್ಯದ ಸಂಗತಿ. ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಿಸಿ ಕೇಶವ. ನನಗೆ ಭಗವದ್ಗೀತೆ ಮಾತು ನೆನಪಿಗೆ ಬರ್ತದೆ. ಕರ್ಮಕ್ಕಿಂತ ಜ್ಞಾನವೇ ದೊಡ್ಡದು ಅಂತ ನೀನು ಅಂತೀಯಲ್ಲ, ಹಾಗಾದರೆ ದರಿದ್ರ ಕರ್ಮದಲ್ಲಿ ನನ್ನನ್ನು ಯಾಕೆ ನೀನು ತೊಡಗಿಸ್ತಾ ಇದ್ದಿ? ಘೋರವಾದ ಯುದ್ಧದಂತಹ ಕರ್ಮದಲ್ಲಿ ನನ್ನನ್ನು ಯಾಕೆ ತೊಡಗಿಸಿದ್ದಿ ಅಂತ ಕೃಷ್ಣನಿಗೆ ಅರ್ಜುನನ ಪ್ರಶ್ನೆ. ನಮ್ದೆಲ್ಲರದೂ ಹಾಗೇನೆ. ನಾವು ಬೆಳಗಾಗಿ ಎದ್ದು ಮಾಡುವ ಕೆಲಸಗಳು, ನಮ್ಮ ವೃತ್ತಿ, ವ್ಯಾಪಾರ, ಪ್ರತಿಯೊಂದನ್ನು ಕೂಡ ನಾವು ಪೂರ್ಣವಾದ ಮನಸ್ಸಿನಿಂದ ಮಾಡಲಿಕ್ಕಾಗೋದಿಲ್ಲ. ಗೊಣಗಿಕೊಂಡು, ನಮ್ಮನ್ನು ನಾವು ಬೈದುಕೊಂಡು, ಸುತ್ತಮುತ್ತಲಿದ್ದವರನ್ನು ಆಡಿಕೊಂಡು ನಾವೆಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತೇವೆ. ಇದು ಬಹಳ ಪ್ರಯಾಸದಿಂದ ಇನ್ನೊಬ್ಬರ ಅಧೀನವಾಗಿ ನಾವು ಕರ್ಮಗಳನ್ನು ಮಾಡುವುದಕ್ಕೆ ಒಂದು ಉದಾಹರಣೆ. ಆದರೆ ಮಹಾಭಾರತ ಹೇಳ್ತದೆ, ಅದು ಉದ್ಯೋಗ ಪರ್ವದಲ್ಲಿ ಬರ್ತದೆ. ಈಶನ್ನಪಿ ಹಿ ಲೋಕಸ್ಯ ಸರ್ವಸ್ಯ ಜಗತೋ ಹರಿಹಿ ಕರ್ಮಾಣಿ ಕುರುತೆ ನಿತ್ಯಂ ಕೀನಾಶೈವ ದುರ್ಬಲ. ನಾಳೆ ಇವತ್ತು ದುಡಿದೆ ಹೋದರೆ ನಾಳೆ ಹೊಟ್ಟೆಗೆ ಹಿಟ್ಟಿಲ್ಲ ಅನ್ನುವ ದಟ್ಟ ದಾರಿದ್ರ್ಯ ಇರುವ ಒಬ್ಬ ರೈತ, ಒಬ್ಬ ಕೂಲಿಯಾಳು ಹೇಗೆ ಕೆಲಸ ಮಾಡ್ಯಾನೋ ಹಾಗೆ ಭಗವಂತ ಕರ್ಮಾಣಿ ಕುರುತೆ ನಿತ್ಯಂ, ನಿತ್ಯವೂ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. 3 ಲೋಕದ ಒಡೆಯ ಅವನು. ಈಶನ್ನಪಿ ಹಿ ಲೋಕಸ್ಯ ಸರ್ವಸ್ಯ ಜಗತೋ ಹರಿಹಿ. ಭಗವಂತ ಹೀಗೆ ಕರ್ಮ ಮಾಡ್ತಾನೆ ಅಂತನ್ನುವುದೇನಿದೆ, ನಮ್ಮ ಬಿಂಬವೇ ಆ ಥರ ಕರ್ಮಗಳನ್ನು ಮಾಡ್ತಾ ಇರುವಾಗ ಪ್ರತಿಬಿಂಬರಾದಂಥ ನಾವೂ ಕೂಡ ಗೊಣಗದೆ, ಸಂಕಷ್ಟಪಡದೆ ಕರ್ಮಗಳನ್ನು ಭಗವಂತನ ಪೂಜೆ ಅಂತ ತಿಳಿದು ಮಾಡುವುದನ್ನು ಆ ದೃಷ್ಟಿಯಿಂದ ರೂಢಿ ಮಾಡಿಕೊಳ್ಬೇಕು. ಹೀಗೆ ಭಗವಂತ ಎಷ್ಟು ನಿರ್ಲಿಪ್ತನಾಗಿ ಮಾಡ್ತಾನೆ. ನಾನವಾಪ್ತಮಾವಾಪ್ತವ್ಯಂ ವರ್ತಯೇವಚ ಕರ್ಮಣಿ ಉತ್ಸೀದೇಯುರಿಮೆ ಲೋಕಾಹ ನಕುರ್ಯಾಂ ಕರ್ಮಚೇದಹಂ ಅಂತ ಭಗವದ್ಗೀತೆ ಹೇಳ್ತದೆ. ನನಗೆ ಕರ್ಮಗಳನ್ನು ಮಾಡಿ ಆಗಬೇಕಾದ್ದೇನಿಲ್ಲ, ನನಗೇನು ಪ್ರಶಸ್ತಿ ಸನ್ಮಾನ ಏನೂ ಬೇಕಾಗಿಲ್ಲ, ನನ್ನನ್ನು ಯಾರೂ ಹೊಗಳಿ ಅಟ್ಟಕ್ಕೆ ಏರಿಸಬೇಕಾಗಿಲ್ಲ. ಮಾಡದೆ ಹೋದರೆ ನನಗೇನಾದ್ರು ತೊಂದರೆ ಆಗಿಬಿಡ್ತದೆ, ಏನಾದ್ರು ಮಾಡಿದರೆ ಏನಾದರೂ ಸಿಗ್ತದ, ಅದೇನೂ ಇಲ್ಲ. ಆದರೂ ನಾನು ಕರ್ಮಗಳನ್ನು ಮಾಡ್ತಾ ಇದ್ದೇನೆ. ನಾನು ಕರ್ಮಗಳನ್ನು ಮಾಡದೆ ಹೋದರೆ ಈ ಜಗತ್ತೆಲ್ಲವೂ ನುಚ್ಚು ನೂರಾದೀತು ಅಂತ ಭಗವಂತ ಗೀತಾದಲ್ಲಿ ಅದನ್ನು ವರ್ಣನೆ ಮಾಡ್ತಾನೆ. ಈ ಕರ್ಮಕ್ಕೆ ವಶನಾಗಿ ಶುಭಾಶುಭ ಕರ್ಮಗಳನ್ನು ಮಾಡುವವನು ಜೀವ. ಅವನಿಗಿಂತ ಭಿನ್ನ ಈ ಭಗವಂತ ಅಂತ ನಿಂಬಾರ್ಕ ಪಂಥದ ಶುಕದೇವರ ವ್ಯಾಖ್ಯಾನ ಇದೆ. ಅದು ನಮಗೆ ಸ್ವೀಕಾರಕ್ಕೆ ಯೋಗ್ಯನೇ. ಅಜನಸ್ಯ ವಿಕಾರ ಪ್ರಾಪಕ ದೇಹ ಸಂಬಂಧ ರಹಿತಸ್ಯ. ಅವನು ಕೃಷ್ಣರಾಮಾದಿ ರೂಪದಿಂದ ಹುಟ್ಟುತ್ತಾನೆ, ಆದರೆ ಹುಟ್ಟಿ ಯುವಕನಾಗಿದ್ದವನು, ಬಾಲಕನಾಗಿದ್ದವನು ಯುವಕನಾಗಿ, ಮುಂದೆ ಮಧ್ಯವಯಸ್ಕನಾಗಿ, ಮುಂದೆ ಮುಪ್ಪಾಗಿ ಸಾಯುವುದು ಇಂಥವೆಲ್ಲ ಅವನಿಗಿಲ್ಲ. ಅಕರ್ತ, ಫಲೋದ್ದೇಶದಿಂದ ಯಾವುದೇ ಕೆಲಸ ಮಾಡೋದಿಲ್ಲ. ಈ ಕಾರಣದಿಂದ ಆತ ಅಕರ್ತ, ಸ್ವತಂತ್ರ ಅಂತ ಹೀಗೆ ಶಾಸ್ತ್ರದ ಅರ್ಥ. ಹೃತ್ಪತೇಹೆ ಅಂತಿದೆ. ಹೃತ್ಪತೇಹೆ ಅಂತನ್ನುವುದಕ್ಕೆ ಹೃದಯದಲ್ಲಿ ನಿಂತು ಪಾಲಿಸುವವನು, ನಮ್ಮನ್ನು ನಿಯಂತ್ರಿಸುವವನು ಅಂತ ಯಾದವೇಂದ್ರರ ವ್ಯಾಖ್ಯಾನ ಇದೆ. ಅನಂತ ತೀರ್ಥರ ವ್ಯಾಖ್ಯಾನ ಇದೆ. ಹೃದಯದಲ್ಲಿ ಅಂದರೆ ಹೃತ್ ಅಂದರೆ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಯ ಅಂತರ್ಯಾಮಿ ಆದವನು. ಮತ್ತು ಪ್ರಾಣನಿಗೂ ಕೂಡ, ಹೃದಯ ಅಂದರೆ ಮನಸ್ಸು, ಆ ಪ್ರಾಣನಿಗೂ ಕೂಡ ಈತ ಅಂತರ್ಯಾಮಿ ಆದವನು ಅಂತ ಅನಂತ ತೀರ್ಥರು ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ತನ್ನ ಹೃದಯದಲ್ಲಿ ಲಕ್ಷ್ಮಿಯನ್ನು ಇಟ್ಕೊಂಡಂಥವನು ಮತ್ತು ಲಕ್ಷ್ಮೀದೇವಿಯ ಹೃದಯದಲ್ಲಿ ವಾಸ ಮಾಡಿಕೊಂಡಿದ್ದವು. ಈ ಕಾರಣಕ್ಕಾಗಿ ಆತ ಹೃತ್ಪತಿ.
ಇದಲ್ಲದೆ ಮನೋಭಿಮಾನಿಯಾದಂಥ ರುದ್ರ, ಮನೋಭಿಮಾನಿಯಾದಂಥ ಪ್ರಾಣ, ಲಕ್ಷ್ಮೀದೇವಿ ಇವರೆಲ್ಲರನ್ನೂ ಕೂಡ ನಾವು ಹೃತ್ ಶಬ್ದದಿಂದ ತಿಳ್ಕೊಳ್ಬೋದು. ಅವರಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥವನು ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಇವತ್ತು ಈ 35ನೇ ಶ್ಲೋಕವನ್ನು ನಾವು ನೋಡಿದ್ದೇವೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದರು ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.